ಪಾಪಿ ಅಂದರೆ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಮಗೆ ಗೊತ್ತಿಲ್ಲದೆ ಹಲವಾರು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ. ಇದಕ್ಕೆ ನೀವು ಯಾವ ರೀತಿಯಾಗಿ ಉತ್ತರವಾಗಿ ತಿಳಿಸ್ತೀರಾ ಗುರೂಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಸರಳ ಈ ಪ್ರಶ್ನೆಗೆ ಉತ್ತರ. ಕೇಳಿಸ್ಕೊಳ್ಳೋಕೆ ಸ್ವಲ್ಪ ಬೇಜಾರು, ತಿಳ್ಕೊಂಡಾಗ ತುಂಬ ಖುಷಿಯಾಗತ್ತೆ, ಆದರೆ ನಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ತಿಳ್ಕೊಂಡಾಗ ಖುಷಿ ಆಗುತ್ತೆ, ನಡ್ಕೊಳ್ಳೋಕೆ ಕಷ್ಟ ಆಗತ್ತೆ. ಈ ಪಾಪಿ ಅನ್ನೋ 2 ಅಕ್ಷರ, ಪಾಪಿ ಪಾಪಿಗಳು, ಪಾಪ ಪಾಪ ಪಾಪಿ ಪಾಪಿಗಳು, ಇದಿಷ್ಟು ಕೂಡ ನಾವು ಸಂದರ್ಭಕ್ಕನುಸಾರವಾಗಿ ಬಳಸ್ತೀವಿ. ಕೇಳಿಸ್ಕೊಂಡಾಗ ಕೋಪ ಬರುತ್ತೆ, ಏನು ಪಾಪಿ ಅಂತ. ಅಲ್ಲ, ಅವ್ರಿಗೆ ಅವರೇ ಅನ್ಕೋತಾರೆ ನಾನೇನು ಪಾಪಿ, ನಾನು ಯಾವ ಇದ್ರಲ್ಲಿ ಪಾಪ ಮಾಡಿದ್ನೋ ಹಲವಾರು ರೀತಿ ಅವರೇ ಅನ್ಕೋತಾರೆ. ಸೊ ಇದು ಯಾಕೆ ಬೇರೆಯವ್ರಿಗೆ ಅನ್ನಿಸ್ಕೋಬೇಕು ಅಥವಾ ನಾವು ಯಾಕೆ ಅನ್ಕೋಬೇಕು? ಇದಕ್ಕೆ ವೈ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಮನುಷ್ಯನಿಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಪ್ರಶ್ನೆ ಯಾವುದು ಅಂದರೆ ವೈ. ಹೌದು. ಎಲ್ಲದಕ್ಕೂ ಕಾಫಿ ಕುಡಿತಾ ಇದ್ದೀನಿ, ಯಾಕೆ ಕಾಫಿ ಕುಡಿಬೇಕು? ಊಟ ಮಾಡ್ತಾ ಇದ್ದೀನಿ, ಯಾಕೆ ಊಟ ಮಾಡಬೇಕು? ಮದುವೆ ಮಾಡ್ಕೋತಾ ಇದ್ದೀನಿ, ಯಾಕೆ ಮದುವೆ ಮಾಡ್ಕೋಬೇಕು? ಇದೆಲ್ಲರೂ ಇರುವಂಥ ಪ್ರಶ್ನೆ ತಾನೇ. ಆದರೆ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಯಾಕೆ ಅಂದಮೇಲೆ ಅದನ್ನು ಮಾಡ್ತಿರೋದು ಯಾಕೆ? ಕೊನೆಗೆ ಇದಕ್ಕೆ ಉತ್ತರ ಯಾವಾಗ ಗೊತ್ತಾ? ತನ್ನಷ್ಟಕ್ಕೆ ತಾನೇ ನಗುತ್ತಾನಲ್ಲ, ಆಗ ಪಾಪಿತನ ಹೋಗುತ್ತೆ. ಯಾರು ನಗೋದು ಕಲಿಯಲ್ವೋ ಅವರು ಪಾಪಿಗಳೇ. ಏನು ಹೇಳ್ತೀಮ್ಮ? ಯಾರು ನಗು ಬರಲ್ವೋ ಪಾಪಿಗಳೇ. ಅಲ್ಲ, ನಗಬೇಕು ನಮಗೂ ಇಷ್ಟ, ಯಾಕೆ ನಗಕ್ಕಾಗ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ನೀವುಗಳೇ ಹಾಕ್ಕೋಬೇಕು. ಕಾರಣ ಏನಪ್ಪ ಅಂದರೆ, ಈ ನಗು ನಮ್ಮನ್ನು ಯಾಕೆ ಮುಚ್ತಾ ಇದೆ, ಯಾಕೆ ಮುಚ್ಚಬೇಕು? ನಾವು ಮುಚ್ತಾ ಇದ್ದೀವ, ನಗುನೇ ನಮ್ಮನ್ನು ಮುಚ್ತಾ ಇದೆಯಾ? ಈ ಪ್ರಶ್ನೆ ಹಾಕ್ಕೋಬೇಕು ನಾವು. ಅದಕ್ಕೆ ನಾರಾಯಣನನ್ನು ಮದುವೆ ಆಗಬೇಕು, ನಾರಾಯಣನ್ನೇ ಮದುವೆ ಆಗಬೇಕು ಅಂತ ಲಕ್ಷ್ಮಿ 6 ವರ್ಷದ ಮಗುವಿನ ಸ್ವರೂಪದಲ್ಲೇ ಪ್ರಾರ್ಥನೆಯನ್ನು ಮಾಡೋಕ್ಕೆ ಶುರು ಮಾಡ್ತಂತೆ. 6 ವರ್ಷದಲ್ಲೇ ನಾರಾಯಣನ್ನೇ ಮದುವೆ ಆಗಬೇಕಂತ. ಅದೇ ರೀತಿ ಪಾರ್ವತಿ ಕೂಡ ಶಿವನನ್ನೇ ಆಗಬೇಕಂತ 6 ವರ್ಷದ ಮಗುವಿನೆಂದರೆ ಪ್ರಾರ್ಥನೆ ಶುರು ಆಯ್ತಂತೆ. ನಾವು ವಾಟ್ಸಪ್ಪಲ್ಲಿ ಮೊಬೈಲ್ ನೋಡ್ಬಿಟ್ಟು ಐ ಲವ್ ಯು ಅಂದ್ಬಿಡ್ತೀವಿ, ಫಿನಿಶ್. ಅಲ್ಲೇನಮ್ಮ? ಅಲ್ಲೇ ಲವ್, ಅಲ್ಲೇ ಫಿನಿಶ್ ಮದುವೆ. ಇವು ಪಾಪಿಗಳೇ. ಈ ರೀತಿ ಪಾಪಿಗಳು ಅಂತ ಅಂದ್ಕೊಳ್ಳುವಂಥದ್ದಕ್ಕೆ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ. ಸಡನ್ನಾಗಿ ಒಪ್ಕೊಳ್ಳೋದು, ಒಪ್ಕೊಂಡು ಅನುಭವಿಸೋದು ಅಲ್ವಾ? ಒಪ್ಕೊಳ್ಳೋದು ನಾವೇ, ಅನುಭವಿಸೋದು ನಾವೇ. ಇದೇನಕ್ಕೆ ಬರುತ್ತೆ ಅಂದರೆ, ಇದು ಕೇಳಿದ್ರೆ ಅಂತ ಎಲ್ರಿಗೂ ಇದೇನಪ್ಪ ಇಷ್ಟೊಂದು ಸಿಲ್ಲಿಯಾಗಿದೆ ವಿಷಯ ಅಂತ ಅನ್ಸುತ್ತೆ. ಅದಕ್ಕೆ ಉದಾಹರಣೆ ಮಕ್ಕಳನ್ನ ಕೊಡೋಣ. ಯಾವ ಮಗು ಚಾಕ್ಲೇಟ್ ತುಂಬ ಹಠ ಮಾಡುತ್ತೆ, ಯಾವ ಮಗು ಕೇಕನ್ನು ಜಾಸ್ತಿ ಇಷ್ಟಪಡುತ್ತೆ? ಅಮ್ಮ ತಿಳ್ಕೊ, ಇದು ಪ್ರೇತಾನೇ. ಚಾಕ್ಲೇಟ್ ತಿನ್ನೋರು, ಕೇಕ್ ತಿನ್ನೋರು ಪ್ರೇತಾನೇ. ಅದರ ಪಕ್ಕ ಪಿಜ್ಜಾ ಬರ್ಗರ್. ಇವ್ರಿಗೆ ಮದುವೆ ಬೇಡ ರೀ, ಯಾಕೆಂದ್ರೆ ಇವ್ರು ನಗಕ್ಕೆ ಬರಲ್ಲ ರೀ. ನಗಕ್ಕೆ ಬರದೇ ಇದ್ರೆ ಮದುವೆ ಮಾಡ್ಕೊಬಾರ್ದು ರೀ. ಏನು ಹೇಳ್ತೀಮ್ಮ ಅಲ್ವಾ? ಎಷ್ಟು ಜನಕ್ಕೆ ನಗಕ್ಕೆ ಬರುತ್ತೆ, ಅಯ್ಯೋ ಅದೇನು ಹಂಗೊಂದು ನಗ್ತದಲ್ಲ, ಅದು ಅವಳು ಬರಲ್ಲ ಅಂತ ಇನ್ನೊಬ್ರು ನಗೋದು ಆಡ್ಕೋತಾರೆ. ನಗಬೇಕ್ರಿ. ಯಾಕೆ ಅಂದರೆ ನಾವು ಯಾವಾಗಲೂ ಮಗು ಥರ ಇರಬೇಕು ಅಂತ ಧರ್ಮದಲ್ಲಿದೆ. ಇದೀವೇನಮ್ಮ? ಇಲ್ಲ. ಈ ಚಾಕ್ಲೇಟ್ ಮತ್ತು ಕೇಕ್ ಇವತ್ತು ಯಾವ ಮಗು ಇಷ್ಟಪಡಲ್ಲಮ್ಮ? ಇಷ್ಟಪಡ್ತಾರೆ ಎಲ್ಲರೂ, ದೊಡ್ಡವ್ರು ಆದಿಯಾಗಿ. ಕೆಲವರು ಇದರಲ್ಲೇ ಇಟ್ಕೊಂಡಿರ್ತಾರೆ, ಬ್ಯಾಗಲ್ಲೇ ಇಟ್ಕೊಂಡಿರ್ತಾರೆ. ಹೊಟ್ಟೆ ಹಸ್ರೆ ಬೇಜಾರ ಅದನ್ನೇ ಕಚ್ಕೊಳ್ಳೋದವರು. ಅದು ಕಚ್ಕೊಂಡವ್ರಿಗೆ ಏನೋ ಸ್ವರ್ಗ ಸಿಕ್ಕದಂಗೆ.